ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ಬೆಳಗ್ಗೆ ಬೇಗ ಎದ್ದು ಆ್ಯಸ್ ಯೂಶ್ವಲ್ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ಇವತ್ತು ತಿಂಡಿಗೆ ಚಪಾತಿ ಆರ್ ಪೂರಿ ಆಪ್ಷನ್ ಕೊಟ್ಟಿದ್ರು. ಅದರಲ್ಲೂ ನನ್ನ ಮಗನಿಗೆ ಪೂರಿ ಅಂದರೆ ತುಂಬಾ ಇಷ್ಟ. ಸೊ ಹಂಗಾಗಿ ಅವನಿಗೋಸ್ಕರ ಪೂರಿನ ಪ್ರಿಪೇರ್ ಮಾಡ್ತಾಯಿದ್ದೆ. ಪೂರಿಗೆ ಪಲ್ಯ ಹಾಕಿ ಕ್ಯಾರೆಟ್ ಪಲ್ಯನ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಇತ್ತು. ಸೊ ಹಂಗಾಗಿ ಕ್ಯಾರೆಟ್ನೆಲ್ಲ ತುರಿತಾ ಇದೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದು ಬಂದ. ಅವನನ್ನು ಸ್ವಲ್ಪ ಹೊತ್ತು ಮುದ್ದು ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬಿಡಲಿಲ್ಲ. ಸೊ ಹಂಗಾಗಿ ಅವನನ್ನು ಎತ್ಕೊಂಡು ಈರುಳ್ಳಿ ಮಿಕ್ಕಿದ ಐಟಮ್ಸ್ ಎಲ್ಲನೂ ಕೂಡ ಕಟ್ ಮಾಡ್ಕೊತಾ ಇದ್ದೆ. ಅವನನ್ನು ಎತ್ಕೊಂಡೇ ಕೆಲವೊಂದೊಂದು ಸರಿ ಚೇರ್ ತೊಗೊಂಬಂದ್ಬಿಟ್ಟು ಚೇರ್ ಹಾಕ್ಕೊಂಡು ನಿಂತ್ಕೊಂಡು ನಾವೇನು ಅಡುಗೆ ಮಾಡ್ತಿರ್ತೀವಿ ಅದನ್ನೆಲ್ಲ ನೋಡ್ಕೊಂಡು ನಿಂತಿರ್ತಾನೆ. ಒಂದು ಸರಿ ಈ ಥರ ಎತ್ಕೊಂಡೇ ಇರಬೇಕು ಅನ್ನೋನು ಆ ಥರ ಹಠ ಮಾಡ್ತಿರ್ತಾನೆ. ಸೊಂಟದಲ್ಲೇ ಇರಬೇಕು ಅಂತಿರ್ತಾನೆ. ಸೊ ಹಂಗಾಗಿ ನಾನು ಬೆಸ್ಟು ಹಿಂದಕ್ಕೆ ಎತ್ಕೊಂಡ್ರೆ ಆರಾಮಾಗಿ ನನ್ನ ಕೆಲಸನ ನಾನು ಮಾಡ್ಕೋಬೋದು ಅಂದ್ಬಿಟ್ಟು ಅವನನ್ನು ಹಿಂದೆ ಕೂರಿಸ್ಕೊಂಡೆ. ಅದರಲ್ಲೂ ತೀಟೆ ಮಾಡ್ತಾ ಇದ್ದಾನೆ, ಚೇಷ್ಟೆ ಮಾಡ್ತಾ ಇದ್ದ. ನನಗೆ ಒಂದೊಂದು ಸತಿ ಇರಿಟೇಟ್ ಮಾಡ್ತಾನೆ, ಒಂದೊಂದು ಸತಿ ಪ್ರೀತಿಯಿಂದ ಇರಿಟೇಟ್ ಮಾಡ್ತಾ ಇರ್ತಾನೆ. ಆದ್ರೂ ಅವನ ಪ್ರೀತಿಗೆ ನಾವು ಇನ್ನೇನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಅವನ ಪ್ರೀತಿಗೆ ನಾವು ಪ್ರೀತಿನೇ ವಾಪಸ್ ಕೊಡಲೇಬೇಕು. ಆ್ಯಂಡ್ ಪಲ್ಯ ಕೂಡ ರೆಡಿ ಆಯಿತು. ಚಪಾತಿ ಹಿಟ್ಟು ಆಲ್ರೆಡಿ ಕಲಸಿಟ್ಟಿದೆ. ಆ್ಯಂಡ್ ಅವನೂ ತಿರ್ಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದ. ರೊಟ್ಟಿ ಎಬ್ಬೋದು ತಿರ್ಸೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಆ್ಯಂಡ್ ಇವತ್ತು ಅಪ್ಪುಗೆ ಮಿಡ್ ಟರ್ಮ್ ಫಸ್ಟ್ ಎಕ್ಸಾಮ್ ಕೂಡ ಇವತ್ತಿಂದನೇ ಶುರು ಆಗಿದೆ. ಸೊ ಹಾಗಾಗಿ ಅವನನ್ನು ಎಕ್ಸಾಮಿಗೆ ನೈಟ್ ಎಲ್ಲನೂ ಪ್ರಿಪೇರ್ ಮಾಡಿದ್ದೀವಿ. ಇವಾಗ ಒಂದ್ಸತಿ ರಿವಿಷನ್ ಮಾಡಿ ಮಿಕ್ಕಿದ್ದು ಹಾಲ್ ಟಿಕೆಟು ಮತ್ತು ಏನೇನು ಹೇಳಿದ್ದಾರೆ ಅದನ್ನೆಲ್ಲನೂ ಕೂಡ ಬ್ಯಾಗಿಗೆ ಹಾಕಿ ಅವನನ್ನು ಕೂಡ ರೆಡಿ ಮಾಡಿ. ಆ್ಯಂಡ್ ಫುಲ್ ಡೇ ಇರುತ್ತೆ ಕ್ಲಾಸಸ್ಸು. ಸೊ ಲಂಚು ಬಾಕ್ಸು ಎರಡನ್ನೂ ಕೂಡ ಪ್ಯಾಕ್ ಮಾಡಲೇಬೇಕು ಅವನಿಗೆ. ನಾನು ತಿಂಡಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಅವನು ಸ್ನಾನ ಮಾಡ್ಕೊಂಡು ಬಂದ ರೆಡಿಯಾಗಿ. ಅಂದರೆ ಕಲರ್ ಡ್ರೆಸ್ಸೇನೇ ಇತ್ತು. ಆ್ಯಂಡ್ ಯೆಲ್ಲೋ ಡೇ, ಪಿಂಕ್ ಡೇ, ರೆಡ್ ಡೇ ಈ ಥರ ನವರಾತ್ರಿ ಡೇಸ್ದು ಕೂಡ ಸ್ಕೂಲಲ್ಲಿ ನಡೀತಾ ಇತ್ತು. ಸೊ ಹಂಗಾಗಿ ಇವತ್ತು ಯೆಲ್ಲೋ ಡೇ, ಅದಕ್ಕೆ ಯೆಲ್ಲೋ ಡ್ರೆಸ್ಸನ್ನು ಕೂಡ ಹಾಕಿ ಕಳಿಸಿದ್ವಿ. ಆ್ಯಂಡ್ ಪೂರಿ ಆದರೆ ಎಷ್ಟಾದ್ರೂ ತಿಂತಾನೆ ಅವನು. ಇದು ಚೆನ್ನಾಗಿಲ್ಲ ಇನ್ನೂ ಒಂದು ಹಾಕು ಅಂತೆಲ್ಲ ಕೇಳ್ತಾ ಇದ್ದ. ಆ್ಯಂಡ್ ಪೂರಿ ಎಲ್ಲನೂ ಹಾಕ್ಕೊಟ್ಟು ಆಮೇಲೆ ನಮ್ಮಮ್ಮ ಇವತ್ತು ಪಿತೃಪಕ್ಷಕ್ಕೆ ಹಬ್ಬಕ್ಕೆ ತಿಂಡಿ ಐಟಮ್ಸ್ ಎಲ್ಲ ಮಾಡೋದಕ್ಕೆಲ್ಲ ಕೊಬ್ಬರಿ ಎಲ್ಲನೂ ಕೂಡ ತುರಿತಾ ಇದ್ರು. ಆ್ಯಂಡ್ ಇವತ್ತು ಆ ಕೆಲಸನೂ ಅಮ್ಮಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಮತ್ತು ಇವನು ಫಸ್ಟ್ ಡೇ ಅಲ್ವಾ, ಲೇಟ್ ಬೇರೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಲಾಸಿಗೆ ಬರೋಕ್ಕಾಗಲ್ಲ ಅಂತ ಮ್ಯಾಮಿಗೆ ಮೆಸೇಜ್ ಮಾಡಿನೂ ಕೂಡ ಹೇಳಿದೆ. ಸೊ ಇವತ್ತು ನನ್ನ ಕ್ಲಾಸಿಗೆ ನಾನು ಹಾಲಿಡೇನ ತೊಗೊಂಡು ಇವತ್ತು ಫುಲ್ ಓಲ್ ಡೇ ಮನೆಯಲ್ಲೇ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಪ್ಲಾಸ್ಟರ್ ಹುಡುಕ್ತೆ, ಬೇಕಾಗಿದ್ದ ಟೈಮಲ್ಲಿ ಸಿಗಲ್ಲ, ಅದು ಬೇಡ ಅಂದರೆ ಟೈಮಲ್ಲಿ ಸಿಕ್ಕಿರುತ್ತೆ. ಆ್ಯಂಡ್ ಇನ್ನೇನು ಮಾಡೋಕ್ಕಾಗಲ್ಲ, ಗಮ್ಮೆ ಹಾಕಿ ಎಕ್ಸಾಮ್ ಪ್ಯಾಡ್ಗೆ ಪೇಸ್ಟ್ ಮಾಡಿ ಕೊಟ್ಟೆ ಅವನಿಗೆ. ಅವ್ನು ಫುಲ್ ರೆಡಿಯಾಗಿ ಖುಷಿಯಾಗಿದ್ದ. ಆ್ಯಂಡ್ ಹೋಗ್ಬೇಕಾದ್ರೆ ನಾವು ಅಪ್ಪನ ಹತ್ರ ಆಶೀರ್ವಾದ ತೊಗೊಂಡ. ಅವ್ರ ಸ್ಕೂಲಲ್ಲಿ ಡೈಲಿ ರೊಟೀನ್ ಮಕ್ಕಳದು ಇದೇ ರೀತಿಯಾಗಿ ರೂಢಿ ಮಾಡೋದಕ್ಕೆ ಹೇಳಿದ್ದಾರೆ. ಬಟ್ ಇವನು ಕೆಲವೊಂದೊಂದು ಸರಿ ಅಷ್ಟೇ ಆಶೀರ್ವಾದ ತೊಗೊಂಡು ಹೋಗೋದು. ಆ್ಯಂಡ್ ಖುಷಿಯಾಗೆ ಬಾಯಿ ಹೇಳ್ಕೊಂಡು ಹ್ಯಾಪಿಯಾಗೇ ಇವತ್ತು ಸ್ಕೂಲ್ಗೆ ಹೋಗ್ತಿದ್ದ. ಕೆಲವೊಂದೊಂದು ಸರಿ ಮಾತ್ರ ಹಠ ಮಾಡ್ತಾನೆ. ಆ್ಯಂಡ್ ಇವತ್ತು ಫುಲ್ ಹ್ಯಾಪಿಯಾಗೆ ಬ್ಯಾಗು ಆಗಿರ್ಬೋದು, ಲಂಚ್ ಬ್ಯಾಗ್ ಆಗಿರ್ಬೋದು ಈಸ್ಕೊಂಡು ಅವನೇ ಹೊರಟ. ಡೈಲಿ ನಮ್ಮ ಅಪ್ಪನೇ ಸ್ಕೂಲಿಗೆ ಅವನನ್ನು ಬಿಡೋದು, ಪಿಕಪ್ ಬಂದು ನನ್ನ ತಮ್ಮ ಮಾಡ್ತಾನೆ. ಇವತ್ತು ನಮ್ಮ ಮನೆಯವರೇ ಕರ್ಕೊಂಡೋದ್ರು. ಎಲ್ಲ ಒಂದೊಂದು ಸರಿ ಅಷ್ಟೇ ನಾವು ಮನೇಲಿದ್ದಾಗ ಪಿಕಪ್ ಡ್ರಾಪ್ ಮಾಡ್ತೀವಿ. ಆ್ಯಂಡ್ ಅವನು ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ತಿಂಡಿ ಎಲ್ಲ ಮಾಡಿಕೊಂಡು ಅಮ್ಮ ತೊಂಬಿಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡಿದರು. ಸೊ ನಾನು ಮತ್ತು ಅಮ್ಮ ಇಬ್ಬರೂ ಸೇರಿಕೊಂಡು ಇವತ್ತು ಏನೇನು ತಿಂಡಿ ಮಾಡಬೇಕು ಎಲ್ಲನೂ ಮಾಡೋಣ ಅಂತ ಹೇಳ್ಬಿಟ್ಟು ತೊಂಬಿಟ್ಟಿಗೆ ಪಾಕ ಎಲ್ಲ ತೆಗೆದಿದ್ರು. ಅದನ್ನೆಲ್ಲನೂ ತೊಂಬಿಟ್ಟು ಮಾಡಿ ಎತ್ತಿಟ್ಕೊಂಡು ಆಮೇಲೆ ಕರ್ಜಿಕಾಯಿಗೆ ಅಮ್ಮ ಒತ್ತಿ ಕೊಟ್ಟರು. ಸೊ ನಾನು ಅದನ್ನು ಮೋಲ್ಡ್ ಮಾಡಿ ಇವಾಗ ಫುಲ್ ಕರ್ಕೊಂಡು ಎತ್ತಿಟ್ಕೊತಾ ಇದ್ದೀವಿ. ಆಮೇಲೆ ಮತ್ತೆ ಅಮ್ಮ ಸ್ವಲ್ಪ ಪಾತ್ರೆಗಳು ಬಿದ್ದಿದ್ದು ಅದನ್ನೆಲ್ಲನೂ ವಾಶ್ ಮಾಡ್ತಾಯಿದ್ರು. ನಾನು ಕರ್ಜಿಕಾಯಿ ಎಲ್ಲನೂ ಎಣ್ಣೆಗೆ ಬಿಟ್ಟು ಕರಿತಾ ಇದ್ದೆ. ಆ್ಯಂಡ್ ಕಜ್ಜಾಯ ಕೂಡ ಮಾಡೋದಕ್ಕೆ ಇವತ್ತೇ ಹಾಕಿದ್ದಾರೆ ಅಮ್ಮನು. ಸೊ ಎಷ್ಟಾಗುತ್ತೋ ಅಷ್ಟು ತಿಂಡಿ ಎಲ್ಲ ಇವತ್ತೇ ಮನೆ ಕ್ಲೀನಿಂಗ್ ಎಲ್ಲನೂ ಕೂಡ ಅಮ್ಮ ಅವತ್ತಿಂದ ಸ್ವಲ್ಪ ಮಾಡ್ಕೊತಾ ಇದ್ರು. ನಾನು ಕ್ಲಾಸಿಗೆ ಹೋಗ್ತಾ ಇದ್ನಲ್ಲ, ಸೊ ಹಂಗಾಗಿ ತಿಂಡಿಗಳನ್ನೆಲ್ಲ ಇವತ್ತೇ ಇಟ್ಕೊಂಡು ಪ್ಲ್ಯಾನ್ ಇರಲಿಲ್ಲ. ಸೊ ನಾನು ಲಾಸ್ಟ್ ಮೊಮೆಂಟಲ್ಲಿ ಅವನಿಗೂ ಸ್ಕೂಲಿಗೆ ಟೈಮ್ ಆಗುತ್ತೆ ಇರ್ತೀನಿ ಅಂತ ಹೇಳಿದ್ದಕ್ಕೆ ಆಮೇಲೆ ಎಲ್ಲನೂ ಕೂಡ ಅಮ್ಮ ಡೈಲಿ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಇದ್ದರು. ಬಟ್ ನಾನು ಮನೇಲಿ ಇದ್ದಿದ್ದಕ್ಕೆ ಒಟ್ಟಿಗೆ ಎಲ್ಲನೂ ಒಂದೇ ಸರಿ ಎಲ್ಲ ಕೆಲಸನೂ ಕೂಡ ಇವತ್ತು ತಿಂಡಿ ಮಾಡೋದು ಮುಗೀತು. ಆಮೇಲೆ ಅಪ್ಪು ಸ್ಕೂಲಿಂದ ಬಂದು
ಅಪ್ಪ ಕಿಟಕಿ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಸೇರಿಕೊಂಡು ಇವನು ಹೆಲ್ಪ್ ಮಾಡಿಕೊಂಡು ಕಿಟಕಿ ಎಲ್ಲ ಒರೆಸೋದು ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾಯಿದ್ದ. ಆ್ಯಂಡ್ ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಕೂಡ ಆಗಿತ್ತು. ಸೊ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಸಂಜೆಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ಗುರುವಾರನೂ ಆಗಿರೋದ್ರಿಂದ ರಾಯರ ಪೂಜೆ ಪೂಜೆ ಎಲ್ಲ ಮಾಡಿಕೊಂಡು ಮನೇಲಿ ವಾರ ಎಲ್ಲ ಮಾಡ್ದಂಗೂ ಆಯಿತು. ಪೂಜೆ ಎಲ್ಲ ಆದಮೇಲೆ ಸಂಜೆಗೆ ಅವರು ಎಲ್ಲೋ ಹೋಗಿದ್ರು, ಫ್ರೆಂಡ್ಸು ಕರೆದ್ರು ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾವು ಊಟ ಎಲ್ಲನೂ ಮಾಡಿಕೊಂಡು ಆಮೇಲೆ ನೈಟು ಅವ್ರ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಮನೇಲೇ ಕೇಕ್ನ ತರಿಸಿ ಸಿಂಪಲ್ಲಾಗೆ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಮಾಡ್ಕೊಂಡಿದ್ದು. ಏನೂ ಅಷ್ಟು ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಎಲ್ಲ ಕೆಲಸನೇ ಆಗಿತ್ತಲ್ಲ. ಸೊ ಹಂಗಾಗಿ ಸಿಂಪಲ್ಲಾಗೇ ಮನೇಲೇ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಕೇಕ್ ನೋಡ್ಬಿಟ್ರೆ ನಮ್ಮ ಅಪ್ಪು ಕಣ್ಣಿಗಂತೂ ನಿದ್ದೆನೇ ಬರಲ್ಲ. ಸಂಜೆಗೆ ತಂದು ಇಟ್ಟಿದ್ವಿ ಕೇಕ್ನ. ಸೊ ಊಟ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಲಾಸ್ಟಾಗಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋ ಟೈಮಲ್ಲಿ ಒಂದು 9:30 10 ಆಗಿತ್ತು. ಆವಾಗ ಕೇಕ್ನ ಕಟ್ ಮಾಡಿಸಿದ್ದು. ಬರ್ಡೇ ಸೆಲೆಬ್ರೇಷನ್ನು ಕೂಡ ಮಾಡಿದ್ದು ಸಿಂಪಲ್ಲಾಗೇ ಇತ್ತು ಈ ಸಲ ಬರ್ಡೇ ಸೆಲೆಬ್ರೇಷನ್. ಸರಿ ತುಂಬ ಚೆನ್ನಾಗಿ ಮಾಡಿದೆ. ಆ ಕೇಕು ಒಂಥರ ಕಟ್ ಮಾಡ್ತಾಯಿದ್ರೆ ಸ್ನೇಲ್ದು ಗೊಣ್ಣೆ ಬರುತ್ತಲ್ಲ ಆ ಥರ ಇತ್ತು. ಸೊ ನಾನು ಏನಿದು ಹಿಂಗಿದೆಯಲ್ಲ ಅಂತ ಅನ್ಕೊತಾ ಇದ್ದೆ. ಬಟ್ ಫ್ಲೇವರ್ ಚೆನ್ನಾಗಿತ್ತು, ತಿನ್ನೋಕ್ಕೂ ಚೆನ್ನಾಗಿತ್ತು. ಬಟ್ ಅದು ಮೇಲ್ಗಡೆ ನೋಡ್ತಿದ್ರೆ ಒಂಥರ ಆಗ್ತಾಯಿತ್ತು ಕೇಕು. ಆ್ಯಂಡ್ ಅಪ್ಪು ಫುಲ್ ಖುಷಿಯಾಗಿ ಹೋಗಿದ್ದೆ ಇವತ್ತು. ಫಸ್ಟ್ ಯಾವಾಗಲಾಗಲಿ ನನಗೆ ತಿನ್ನಿಸ್ತಾಯಿದ್ದೆ. ಇವತ್ತು ಅವ್ರ ಅಪ್ಪನ ಬರ್ಡೇ ಅಂತ ಗೊತ್ತಲ್ವ. ಸೊ ಹಂಗಾಗಿ ಅವ್ರ ಅಪ್ಪಂಗೆ ಫಸ್ಟ್ ತಿನ್ನಿಸ್ದ. ಹಾಗೇ ಅವ್ರ ಅಪ್ಪನ ಕೈಲೇ ಫಸ್ಟ್ ತಿನ್ನಿಸ್ಕೊಂಡ, ನನ್ನ ಕೈಲೇ ಆಮೇಲೆ ತಿನ್ನಿಸ್ಕೊಂಡ. ನಂದು ಅಂತ ಅಂದಿದ್ದಕ್ಕೆ ಆಮೇಲೆ ಅದನ್ನು ಕೂಡ ತಿನ್ನಿಸ್ಕೊಂಡ. ಅವನೇ ತಿಂತವನೆ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ಅವತ್ತಿನ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿಕೊಂಡು ಅದರ ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ಇವತ್ತು ಆ್ಯಸ್ ಯೂಶ್ವಲ್ ಡೈಲಿ ರೊಟೀನ್ ಬಂದು ಕ್ಲಾಸ್ಗೆ ಹೋಗೋದೇನೇ ಇತ್ತು. ಸೊ ಹಾಗಾಗಿ ಅಪ್ಪುಗೆ ತಿಂಡಿಗೂ ಇವತ್ತು ಮಶ್ರೂಮ್ ಪಲಾವ್ ಇತ್ತು. ಸೊ ನನ್ನ ಬಾಕ್ಸಿಗೂ ಆಗುತ್ತೆ, ಅವನದು ಬಾಕ್ಸಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆಲ್ರಿಗೂ ಮನೆಯವರಿಗೆಲ್ಲರಿಗೂ ಸೇರಿ ಸ್ವಲ್ಪ ಜಾಸ್ತಿನೇ ಅನ್ನಂಗೆ ಮಶ್ರೂಮ್ ಪಲಾವ್ನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದು ಏನೇನು ಬೇಕು ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಗ್ಗರಣೆ ಹಾಕಿ ಮಶ್ರೂಮ್ನ ಫಸ್ಟು ಫ್ರೈನ ಮಾಡ್ಕೊತಾ ಇದ್ದೀನಿ. ಸೇಮ್ ವೆಜಿಟೇಬಲ್ ಪಲಾವ್ ಹೇಗೆ ಮಾಡ್ತೀವೋ ಹಂಗೆ, ಬಟ್ ವೆಜಿಟೇಬಲ್ಸ್ನ ಜಾಸ್ತಿ ಆ್ಯಡ್ ಮಾಡಿರಲ್ಲ. ಬರೀ ಮಶ್ರೂಮ್ಸ್ನ ಆ್ಯಡ್ ಮಾಡಿಕೊಂಡು ಪಲಾವ್ನ ಪ್ರಿಪೇರ್ ಮಾಡ್ಕೊತಾ ಇರೋದು. ತಿಂಡಿ ಮಾಡ್ತಿರ್ಬೇಕಾದ್ರೆ ಮಧ್ಯಕ್ಕೇ ನಮ್ಮ ಮೋಟಾ ಬಾಸ್ ಎದ್ದು ಬಂದರು. ಆಮೇಲೆ ಅವ್ರನ್ನ ಎತ್ಕೊಂಡು ಹಂಗೇ ಅಡುಗೆ ಮಾಡ್ಕೊತಾ ಇದ್ದೆ. ಅವನು ರಾತ್ರಿ ನೀಟಾಗಿ ಕೇಕ್ ತಿಂದಿರಲಿಲ್ವಲ್ಲ. ಸೊ ಹಂಗಾಗಿ ಫ್ರಿಡ್ಜ್ನ ತೆಗೆದ್ಬಿಟ್ಟು ಫ್ರಿಡ್ಜಲ್ಲಿ ಇತ್ತಲ್ಲ ಅಲ್ಲಿಂದ ಎತ್ಕೊಂಡು ಕೇಕ್ನೂ ನೆಕ್ಕೊಂಡು ಬಂದಿದ್ದ ಬೆಳಗ್ಗೆನೇ ತಿಂದ್ಕೊಂಡು. ಆ್ಯಂಡ್ ಅವನನ್ನ ಸ್ವಲ್ಪ ಹೊತ್ತು ಮುದ್ದು ಮಾಡಿ ಹಂಗೇ ಜೊತೆಗೇ ಅಡುಗೆನೂ ಕೂಡ ಪ್ರಿಪೇರ್ ಮಾಡಿಕೊಂಡು ಇವತ್ತಿನ ದಿನನ ಶುರು ಕೂಡ ಮಾಡಿಕೊಂಡು ಹ್ಯಾಪಿಯಾಗೆ ತಿಂಡಿನ ಮಾಡಿ ಮತ್ತೆ ಸ್ವಲ್ಪ ಪಾತ್ರೆಗಳಿದ್ದು ಅದನ್ನೆಲ್ಲ ತೊಳೆದು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೊರಟೆ. ಆ್ಯಂಡ್ ಸ್ನ್ಯಾಕ್ಸಿಗೆ ದಾಳಿಂಬೆ ಹಣ್ಣು ಹಾಕಿದ್ರೆ ಚೆನ್ನಾಗಿ ತಿನ್ಕೊಂಬರ್ತಾನೆ. ಸೊ ಹಂಗಾಗಿ ಅದನ್ನು ಸುಳಿಯೋಕೆ ಕೊಟ್ಟಿದ್ದೆ, ನಮ್ಮ ಮನೆಯವ್ರಿಗೆ ಸುಳ್ಕೊಟ್ರು. ನಾನು ತಿಂಡಿ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡು ಬ್ಯಾಂಗ್ಳೂರು ಕಡೆ ಹೊರಟೆ. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು ಇವತ್ತಂತೂ. ಆ್ಯಂಡ್ ಇಲ್ಲಿಂದ ನವರಂಗಿಗೆ ಹೋಗೋಷ್ಟರಲ್ಲೇ ಒಂದು 20-30 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಆ್ಯಂಡ್ ಫೈನಲ್ ಆಗಿ ನಾನು ನವರಂಗ್ ರೀಚ್ ಆಗಿ ಅಲ್ಲಿಂದ ಮತ್ತೆ ಬಸ್ನ ಚೇಂಜ್ ಮಾಡಿಕೊಂಡು ಡೈರೆಕ್ಟು ನಮ್ಮ ಕ್ಲಾಸ್ ತನಕನೇ ಇರುತ್ತೆ. ನಾನಲ್ಲಿ ನೆಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಸೀತಾಫಲ ಹಣ್ಣು ಮಾರ್ತಾಯಿದ್ರು. ಸೊ ಅದನ್ನು ತೊಗೊಂಡಿದ್ದೆ. ಫುಲ್ ಹಣ್ಣಾಗಿತ್ತು ಎಲ್ಲ. ಆ್ಯಂಡ್ ಗಾಯತ್ರಿ ಅಕ್ಕ ಅವರು ಸಿಕ್ಕಿದ್ರು, ನಮ್ಮ ಕ್ಲಾಸೇನೆ ಅವರು. ಸೊ ಅವ್ರಿಗೆ ಒಂದು ಕೊಟ್ಟು ಕಂಡಕ್ಟ್ರಿಗೂ ಒಂದು ಕೊಟ್ಟು ತಿನ್ಕೊಂಡು ಕ್ಲಾಸ್ ಹತ್ರ ಬಂದು ರೀಚ್ ಆದೆ. ಮ್ಯಾಮ್ ಇನ್ನೂ ಬಂದಿರಲಿಲ್ಲ. ಆಮೇಲೆ ಮ್ಯಾಮ್ ಬಂದು ಡೋರ್ ಓಪನ್ ಮಾಡಿದ್ರು. ಸೊ ಸ್ವಲ್ಪ ಕ್ಲೀನ್ ಮಾಡ್ತೀನಿ, ಆಚೆನೇ ಕೂತಿರಿ ಅಂದರು. ಸೊ ಎಲ್ಲರೂ ಕೂಡ ಆಚೆನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಮ್ಯಾಮು ಕ್ಲಾಸ್
ತಗೊಂಡ್ರು. ಇವತ್ತು ಪೆಡಿಕ್ಯೂರ್ ಮಾಡೋದು ಥಿಯರಿ ಪ್ರಾಕ್ಟಿಕಲ್ ಎರಡೂ ಹೇಳ್ಕೊಡ್ತಾಯಿದ್ರು ಒಟ್ಟೊಟ್ಟಿಗೆ. ಸೊ ಪ್ರೀವಿಯಸ್ ಬ್ಯಾಚವರಿಗೆ ಆಲ್ರೆಡಿ ಇದು ಥಿಯರಿ ಆಗಿತ್ತು. ಸೊ ಹಂಗಾಗಿ ಅವರು ಪ್ರಾಕ್ಟಿಕಲಾಗಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತಾಯಿದ್ರು. ನಮಗಿನ್ನೂ ಕೂಡ ಪೆಡಿಕ್ಯೂರ್ ಆಗಿರಲಿಲ್ಲ. ಸೊ ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದರು. ಮ್ಯಾಮ್ ಫೋನಲ್ಲಿ ಪೆಡಿಕ್ಯೂರ್ದು ಪ್ರೊಸೀಜರ್ ಪ್ರಾಕ್ಟಿಕಲ್ ಮಾಡೋದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಕೊಟ್ಟೆ. ಹಾಗೇ ಇವತ್ತು ಇವರು ವರ್ಕ್ ಇದ್ರ ಮೇಲೆ ಬೇರೆ ಕಡೆ ಹೋಗ್ತಾಯಿದ್ರು ಅಂತ ಹೇಳ್ಬಿಟ್ಟು ಇವರಿಗೇ ಪೆಡಿಕ್ಯೂರ್ ಮಾಡಿ ತೋರಿಸಿದ್ರು ಎಲ್ಲರಿಗೂ. ಆಮೇಲೆ ಅವರು ಥ್ರೆಡ್ಡಿಂಗ್ ಕೂಡ ಮಾಡಿ ಯಾರಾದ್ರೂ ಅಂತ ಅವರೇ ಕೇಳಿದ್ರು. ಸೊ ಹಂಗಾಗಿ ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಐಬ್ರೋ ಥ್ರೆಡ್ಡಿಂಗ್ ಕೂಡ ಫಸ್ಟ್ ಟೈಮ್ ಇಲ್ಲಿ ಕ್ಲಾಸಿಗೆ ಬಂದಮೇಲೆ ಅವ್ರಿಗೆ ಟ್ರೈ ಮಾಡ್ತಿರೋದು ಥ್ರೆಡ್ಡಿಂಗ್ ಮಾಡೋದನ್ನ. ಆ್ಯಂಡ್ ಮ್ಯಾಮ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಎಕ್ಸ್ಟ್ರಾಸ್ನ ತೆಗೆದುಕೊಡ್ತಾ ಇದ್ದೆ. ಆ್ಯಂಡ್ ಅವರು ಪೆಡಿಕ್ಯೂರ್ ಮಾಡಿಸ್ಕೊತಾಯಿದ್ರು, ಹಂಗೇ ಕೂತಿದ್ರು. ಅದು ಕೂಡ ಪ್ರೊಸೆಸ್ ಆಗ್ತಾಯಿತ್ತು, ಐಬ್ರೋಸು ಕೂಡ ಆಗ್ತಾಯಿತ್ತು. ಆ್ಯಂಡ್ ನಾನು ಕೂಡ ಐಬ್ರೋ ಥ್ರೆಡ್ಡಿಂಗ್ ಒಂದೊಂದು ಪ್ರಾಕ್ಟೀಸ್ ಥರ ಮಾಡಿಸ್ಕೊಂಡು ಆಮೇಲೆ ಮ್ಯಾಮು ಕೂಡ ಎಲ್ಲೋ ಹೋಗಬೇಕು ಟೈಮ್ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಲಂಚ್ನ ಬಾಕ್ಸ್ ತೊಗೊಂಡೋಗಿದ್ನಲ್ಲ. ಸೊ ಹಂಗಾಗಿ ಬಸ್ಸಲ್ಲೇ ಹೋಗಿ ಕೂತ್ಕೊಂಡು ತಿಂತಾಯಿದ್ದೆ. ಆ್ಯಂಡ್ ಬಸ್ಸು ಕೂಡ ಮೂವ್ ಆಯಿತು. ಹಂಗೇ ಬಾಕ್ಸು ಕೂಡ ಖಾಲಿನ ಮಾಡಿಕೊಂಡು ನಾನು ಶಬೀನಾ ಇಬ್ಬರೂ ಕೂಡ ಒಟ್ಟಿಗೆ ಅವಳು ಮೋದಿ ಕೇರ್ ಹಾಸ್ಪಿಟಲ್ ಸ್ಟಾಪಲ್ಲಿ ಇಳ್ಕೊಂಡ್ಳು. ಆಮೇಲೆ ನಾನು ಮುಂದಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬಸ್ ಚೇಂಜ್ ಮಾಡಿಕೊಂಡು 3 ಬಸ್ ಚೇಂಜ್ ಮಾಡಬೇಕು ಗೊರಗುಂಟೆಪಾಳ್ಯಕ್ಕೆ ಬರೋಕ್ಕೆ. ಗೊರಗುಂಟೆಪಾಳ್ಯಕ್ಕೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಮನೆಗೆ ಬಂದು ರೀಚ್ ಆದೆ.